ನೀವೇನಾದರೂ ಹೊಸ ಮೊಬೈಲ್ನ ಪರ್ಚೇಸ್ ಮಾಡಿದ್ದೀರಾ, ಸೊ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಈ 5 ಇಂಪಾರ್ಟೆಂಟ್ ಕೆಲಸನ ಮಾಡಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಮೊಬೈಲು ಇನ್ನಷ್ಟು ಸ್ಪೀಡಾಗಿ ವರ್ಕ್ ಆಗುತ್ತೆ, ಜೊತೆಗೆ ಸೇಫ್ಟಿಯಾಗಿ ಕೂಡ ಇರುತ್ತೆ. ಸೊ ನೀವೇನಾದರೂ ನಮ್ಮ ಮಂಜಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಮೊದಲನೇ ಪಾಯಿಂಟು, ಸಿಸ್ಟಮ್ ಅಪ್ಡೇಟ್ ಚೆಕ್ ಮಾಡಿ. ಸೊ ಮೊಬೈಲ್ ಆನ್ ಮಾಡಿದ ತಕ್ಷಣ ನೀವು ಸೆಟ್ಟಿಂಗ್ಸ್ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ಸಾಫ್ಟ್ವೇರ್ ಅಪ್ಡೇಟ್ ಏನಾದ್ರು ಬಂದಿದೆಯಾ ಅಂತ ಚೆಕ್ ಮಾಡಿ. ಮೆಜಾರಿಟಿ 99% ಬಂದೇ ಬಂದಿರುತ್ತೆ. ಅಟ್ಲೀಸ್ಟ್ ಸೆಕ್ಯೂರಿಟಿ ಅಪ್ಡೇಟ್ ಆದರೂ ಬಂದಿರುತ್ತೆ ನಿಮಗೆ. ಸೊ ಅದನ್ನು ತಕ್ಷಣ ಇನ್ಸ್ಟಾಲ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಏನಾದ್ರು ಬಗ್ಸ್ ಏನಾದ್ರು ಇದೆಯೇ ಅಂತ ಹೇಳಿದ್ರೆ ಅದು ಕ್ಲಿಯರ್ ಆಗುತ್ತೆ. ಸೊ ಎರಡನೇದು ಬಂದ್ಬಿಟ್ಟು ಸ್ಕ್ರೀನ್ ಲಾಕ್ ಮತ್ತು ಫಿಂಗರ್ ಪ್ರಿಂಟ್ನ ಸೆಟಪ್ ಮಾಡೋದು. ಸೊ ಮೊದಲನೇ ಟೈಮ್ ನೀವೇನು ಫಸ್ಟ್ ಟೈಮ್ ಮೊಬೈಲ್ನ ಅನ್ಬಾಕ್ಸ್ ಮಾಡಿ ಇಟ್ಟಿದ್ದೀರಾ ಅಂತ ಹೇಳಿದ್ರೆ ನೀವೇನು ಮಾಡಬೇಕು, ಅದಕ್ಕೆ ಸ್ಕ್ರೀನ್ ಲಾಕು ಮತ್ತು ಫಿಂಗರ್ ಪ್ರಿಂಟ್ನ ಸೆಟ್ ಮಾಡಬೇಕು. ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮುಂದೆ ನೋಡ್ಕೊಳ್ಳೋಣ ಮಾರೋಣ ಅಂತ ಬಿಟ್ಬಿಡ್ತಾರೆ. ಸಪೋಸ್ ಏನಾರು ಇನ್ ಕೇಸ್ ಏನಾರು ಮೊಬೈಲ್ ಏನಾರು ಥೆಫ್ಟ್ ಆಯಿತು ಅಥವಾ ಏನಾರು ಆಯಿತು ಅಂದಾಗ ಅದರಲ್ಲಿ ಬೇರೆಯವ್ರ ಕೈಗೆ ಸಿಕ್ಕಿ ನಿಮ್ಮಲ್ಲಿರ್ತಕ್ಕಂಥ ಪರ್ಸ್ನಲ್ ಡೇಟಾ ಮಿಸ್ಯೂಸ್ ಆಗೋ ಚಾನ್ಸಸ್ ಅಂತೂ ಇರುತ್ತೆ. ಆದ್ದರಿಂದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ನಿಮ್ಮ ಮೊಬೈಲ್ಗೆ ಸ್ಕ್ರೀನ್ ಲಾಕು ಮತ್ತು ಫಿಂಗರ್ ಪ್ರಿಂಟ್ ಸೆಟ್ ಮಾಡೋದ್ರಿಂದ ನಿಮ್ಮ ಮೊಬೈಲು ಇನ್ನೂ ಡಬಲ್ ಸೇಫ್ಟಿಯಾಗಿ ಇರುತ್ತೆ. ಮೂರನೇದು, ಗೂಗಲ್ ಅಕೌಂಟು ಲಾಗಿನ್ ಮತ್ತು ಬ್ಯಾಕಪ್ ಎನೇಬಲ್ ಮಾಡಿ. ಸೊ ಈಗ ಏನು ಮಾಡ್ತಾರೆ ಅಂದರೆ ತುಂಬ ಜನ ಸ್ಕಿಪ್ ಮಾಡಿಬಿಡ್ತಾರೆ. ಜಿಮೇಲ್ ಹಾಕ್ಕೊಂಡು ಲಾಗಿನ್ ಮಾಡಿ ಮೊಬೈಲ್ನ ಯೂಸ್ ಮಾಡ್ತಾ ಇರ್ತಾರೆ. ಇನ್ ಕೇಸ್ ಮೊಬೈಲ್ ಏನಾದರೂ ಕಳೆದೋಯ್ತು ಅಥವಾ ನೀರಲ್ಲಿ ಬಿಲ್ ಹಾಳಾಯಿತು ಅಂತ ಹೇಳಿದಾಗ ಅವ್ರದ್ದಿರ್ತಕ್ಕಂಥ ಮೆಜಾರಿಟಿ ಸ್ವಲ್ಪ ಡೇಟಾಗಳೇನಾಗಿರ್ತವೆ, ಸ್ವಲ್ಪ ಫೋಟೋಸ್ ಆಗಿರ್ಬೋದು, ಇಮೇಜಸ್ ಆಗಿರ್ಬೋದು, ಎಲ್ಲವೂ ಕೂಡ ಹಾಳಾಗೋ ಚಾನ್ಸಸ್ ಅಂತೂ ಇರುತ್ತೆ. ಅವರ ಪರ್ಸ್ನಲ್ ಡೇಟಾ, ಇಂಪಾರ್ಟೆಂಟ್ ಡೇಟಾಗಳಲ್ಲಿ ಹಾಳಾಗೋ ಚಾನ್ಸಸ್ ಅಂತೂ ಇರುತ್ತೆ. ಸೊ ಅದರಿಂದ ಅವ್ರೇನು ಮಾಡಬೇಕು, ಗೂಗಲ್ಗೆ ಲಾಗಿನ್ ಮಾಡಿದ ತಕ್ಷಣ ಜೊತೆಗೆ ಬ್ಯಾಕಪ್ ಕೂಡ ಎನೇಬಲ್ ಮಾಡ್ಕೊಬೇಕು. ನಾಲ್ಕನೇ ಪಾಯಿಂಟು, ಅನ್ವಾಂಟೆಡ್ ಆ್ಯಪ್ಸ್ನ ರಿಮೂವ್ ಮಾಡೋದು. ಇತ್ತೀಚೆಗೆ ಬರ್ತಾ ಇರ್ತಕ್ಕಂಥ ಆಲ್ಮೋಸ್ಟ್ ಅಲ್ಲೆಲ್ಲ ಆಂಡ್ರಾಯ್ಡ್ ಮೊಬೈಲಲ್ಲಿ ಎಕ್ಸೆಪ್ಟ್ ಮೋಟ್ರೋಲಾ ಮತ್ತು ಗೂಗಲ್ ಮೊಬೈಲಲ್ಲಿ ಕಂಪ್ನಿ ಕಡೆಯಿಂದನೇ ಬೇಡದೇ ಇರತಕ್ಕಂಥ ಕೆಲವೊಂದು ಜಂಕ್ ಆ್ಯಪ್ಸ್ನ ಇನ್ಸ್ಟಾಲ್ ಮಾಡಿರ್ತಾರೆ. ಅದು ನಾವು ಯೂಸು ಕೂಡ ಮಾಡೋದಿಲ್ಲ. ಅದನ್ನು ನೀವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಮೇನ್ ರೀಸನ್ ಒಂದು ನಿಮ್ಮ ಮೊಬೈಲಲ್ಲಿರತಕ್ಕಂಥ ಸ್ಟೋರೇಜ್ ಕೆಪಾಸಿಟಿನ ಜಾಸ್ತಿ ಮಾಡೋದು, ಬೇಡದೇ ಇರೋ ಅಪ್ಲಿಕೇಶನ್ನ ಡಿಲೀಟ್ ಮಾಡೋದ್ರಿಂದ. ಇನ್ನೊಂದು, ಆ ಥರ ಮಾಡಿದ್ರೆ ನಿಮ್ಮ ಮೊಬೈಲು ಕೂಡ ಸ್ವಲ್ಪ ಸ್ಪೀಡಾಗಿ ವರ್ಕ್ ಆಗುತ್ತೆ. ಕೊನೆಯದು ಬ್ಯಾಟ್ರಿ ಸೆಟ್ಟಿಂಗ್ಸ್ನ ಆಪ್ಟಿಮೈಸ್ ಮಾಡೋದು. ಇದನ್ನು ತುಂಬ ಜನ ಅಂದರೆ ಮಾಡೋದಿಲ್ಲ. ಇದು ನೀವು ಬೇಕಾದ್ರೆ ಮೊಬೈಲೆಲ್ಲ ಸೆಟ್ ಮಾಡಿ 1 ದಿನ 2 ದಿನ ಯೂಸ್ ಮಾಡ್ಕೊಂಡಾಗ ಮಾಡ್ಕೊಬೋದು. ಮೊಬೈಲ್ ಕಂಪ್ನಿಗಳು ಏನು ಮಾಡ್ತವೆ ಅಂದರೆ ಬೈ ಡಿಫಾಲ್ಟು ಬ್ಯಾಟ್ರಿ ಆಪ್ಟಿಮೈಸಲ್ಲಿ ಮಾಡೋದು ಎನೇಬಲ್ ಮಾಡಿರೋದಿಲ್ಲ ಸೆಟ್ಟಿಂಗ್ಸ್ ಆಪ್ಷನಲ್ಲಿ. ಸೊ ನೀವು ಆ ಥರ ಹೋಗಿ ಸೆಟ್ಟಿಂಗ್ಸ್ ಆಪ್ಷನಲ್ಲಿ ಬ್ಯಾಟ್ರಿ ಆಪ್ಟಿಮೈಸ್ನ ಮಾಡೋದ್ರಿಂದ ಏನಾಗುತ್ತೆ, ಬ್ಯಾಟ್ರಿ ಲೈಫು ಸ್ವಲ್ಪ ನಿಮಗೆ ಜಾಸ್ತಿ ದಿನ ಕೂಡ ಬರುತ್ತೆ. ಇದ್ರ ಜೊತೆಗೆ ಇನ್ನೊಂದು ಅಡಿಷ್ನಲ್ ಪಾಯಿಂಟ್ ಏನು ಹೇಳ್ಬೋದು ಅಂತ ಹೇಳಿದ್ರೆ, ತುಂಬ ಜನ ಕಂಪ್ನಿಯವ್ರು ಕೊಟ್ಟಿರತಕ್ಕಂಥ ಸ್ಕ್ರೀನ್ ಗಾರ್ಡಲ್ಲೇ ಮೊಬೈಲ್ನ ಯೂಸ್ ಮಾಡ್ತಾ ಇರ್ತಾರೆ. ಅದನ್ನೇ ತುಂಬ ಜನ ಟೆಂಪರ್ ಗ್ಲಾಸು, ಮೊಬೈಲ್ ಬಿದ್ದರೆ ಏನಾಗಲ್ಲ ಅಂತಲೇ ತಪ್ಪು ತಿಳುವಳಿಕೆಯಲ್ಲಿ ಯೂಸ್ ಮಾಡ್ತಾನೆ ಇರ್ತಾರೆ. ಬಟ್ ಏನಾಗುತ್ತೆ ಅಂತೇಳಿ ಅವ್ರು ಓನ್ಲಿ ಕೊಟ್ಟಿರೋದು ನಿಮ್ಮ ಟೆಂಪರರಿ ಪರ್ಪಸ್ಗಷ್ಟೇ ಸ್ಕ್ರೀನ್ ಗಾರ್ಡ್ನ ಕೊಟ್ಟಿರೋದು. ಸೊ ನೀವೇನು ಮಾಡಬೇಕು, ಮೊಬೈಲ್ ಪರ್ಚೇಸ್ ಮಾಡಿಕೊಂಡಿದ್ದ ತಕ್ಷಣ ಇದೆಲ್ಲ ಸೆಟ್ಟಿಂಗ್ಸ್ ಎಲ್ಲ ಆದಮೇಲೆ ನೀವು ನಿಯರೆಸ್ಟ್ ಯಾವುದಾದ್ರು ಮೊಬೈಲ್ ಅಂಗಡಿಗೆ ಹೋಗಿ ಚೆನ್ನಾಗಿರ್ತಕ್ಕಂಥ ಟೆಂಪರ್ ಗ್ಲಾಸು ಮತ್ತು ಒಳ್ಳೆ ಕವರ್ ಹಾಕ್ಸಿರೋದ್ರಿಂದ ನಿಮ್ಮ ಮೊಬೈಲ್ ಸ್ಕ್ರಾಚಸ್ ಆಗಿಲ್ಲ ಅಥವಾ ಕೆಳಗಡೆ ಬಿದ್ದಾಗೂ ಕೂಡ ಏನೂ ಆಗೋದಿಲ್ಲ. ನಾನು ತುಂಬ ಜನ ಅಬ್ಸರ್ವ್ ಮಾಡಿದ್ದೀನಿ. ಇದು ಯಾಕೆ ಹಾಕ್ಸಿಲ್ಲ ಅಂತ ಕೇಳಿದ್ರೆ, ಇದು ಸ್ಕ್ರೀನ್ ಗಾರ್ಡ್ ಕಂಪ್ನಿ ಕಡೆನೇ ಹಾಕ್ಕೊಂಡಿದ್ದಾರೆ, ಏನೂ ಆಗಲ್ಲ ಅಂತಾರೆ. ಬಟ್ ಅದೊಂದು ರಾಂಗ್ ಅಸಂಪ್ಷನ್ಸ್. ಅವ್ರು ಕೊಟ್ಟಿರೋದು ಕೇವಲ ಸ್ಕ್ರೀನ್ ಪ್ರೊಟೆಕ್ಟರ್ ಅಷ್ಟೇ. ಯಾವುದೇ ರೀತಿಯ ಟೆಂಪರ್ ಗ್ಲಾಸ್ ಎಲ್ಲ ಬಿದ್ದರೆ ಸ್ಕ್ರೀನ್ ಡಿಸ್ಪ್ಲೇ ಹಾಳಾಗೋ ಚಾನ್ಸ್ ಅನ್ನೋದು ಇರುತ್ತೆ. ಸೊ ಮೇಲೆ ನಾನು ಏನು ಹೇಳಿದ್ನಲ್ವ, ಇದನ್ನೇನಾದರೂ ನೀವು ಚಾಚು ತಪ್ಪದೆ ನಿಮ್ಮ ಹೊಸ ಮೊಬೈಲ್ ಏನಾದರೂ ಮಾಡಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಫೋನ್ ಇನ್ನೂ ಹೆಚ್ಚು ಸೇಫ್ಟಿ ಆಗಿರುತ್ತೆ. ತಿರ್ಗಿ ಒಳ್ಳೆ ಬೆಟರ್ ಪರ್ಫಾರ್ಮೆನ್ಸ್ ಕೂಡ ನೀಡುತ್ತೆ. ಸೊ ಇದೇ ಥರ ನಿಮ್ಮ ಟಿಪ್ಸ್ಗೋಸ್ಕರ ಕನ್ನಡದಲ್ಲಿ ನಮ್ಮ ಮಂಜುಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.